ಭಟ್ಕಳ ತಾಲೂಕಿನ ಅಳವೆಕೋಡಿ ಸಮುದ್ರದಲ್ಲಿ ಸಿಕ್ಕ ಅಪರಿಚಿತ ಶವವನ್ನ ಹೇಬಳೆ ಪಂಚಾಯತ್ ಹಾಗೂ ಪೊಲೀಸರ ಸಹಾಯದಿಂದ ಸಮಾಜ ಸೇವಕ ಮಂಜು ಮುಟ್ಟಳ್ಳಿ ಹಾಗೂ ಆಂಬ್ಯುಲೆನ್ಸ್ ಚಾಲಕ ವಿನಾಯಕ ನಾಯ್ಕ್ ಮಣಕುಳಿಯ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಕಳೆದ ಫೆಬ್ರವರಿ 24ರಂದು ಸುಮಾರು 50ರಿಂದ 55 ವರ್ಷದ ಅಪರಿಚಿತ ಗಂಡಸಿನ ಶವ ಭಟ್ಕಳದ ತೆಂಗಿನಗುಂಡಿ ಹತ್ತಿರದ ಅರಬ್ಬಿ ಸಮುದ್ರದಲ್ಲಿ ತೇಲುತ್ತಿತ್ತು. ಈ ಶವವನ್ನು ಭಟ್ಕಳ ಕರಾವಳಿ ಕಾವಲು ಪೊಲೀಸ್ ಇಂಟರ್ಸೆಪ್ಟರ್ ಬೋಟ್ ಮೂಲಕ ಹಗ್ಗ ಕಟ್ಟಿ ಎಳೆದುಕೊಂಡು ತೆಂಗಿನಗುಂಡಿ ಬಂದರಿಗೆ ತಂದಿದ್ದರು. ಮೃತನ ಕೆಳತುಟಿಯನ್ನ ಮೀನುಗಳು ತಿಂದಿದ್ದರಿಂದ ಗಾಯಗಳಾಗಿತ್ತು. ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ 7 ದಿನಗಳ ಕಾಲ ಮೃತದೇಹವನ್ನ ಇಟ್ಟಿದ್ದರು. ಮೃತನ ಗುರುತು ಪತ್ತೆಯಾಗದೆ ಮೃತದೇಹದ ಸಂಬಂಧಿಕರು ಪತ್ತೆಯಾಗದ ಕಾರಣ ಭಟ್ಕಳ ಗ್ರಾಮೀಣ ಠಾಣೆಯ ಪೊಲೀಸರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಹೇಬಳೆ ಪಂಚಾಯತ್ ಪಿಡಿಒಗೆ ಹಸ್ತಾಂತರ ಮಾಡಿದರು. ಬಳಿಕ ಸಮಾಜ ಸೇವಕ ಮಂಜುನಾಥ ಮುಟ್ಟಳ್ಳಿ ಹಾಗೂ ಲೈಫ್ ಕೇರ್ ಆಂಬ್ಯುಲೆನ್ಸ್ ಚಾಲಕ ವಿನಾಯಕ ನಾಯ್ಕ್ ಸಹಯೋಗದೊಂದಿಗೆ ಮಣಕುಳಿಯ ಹಿಂದೂ ರುದ್ರಭೂಮಿಯಲ್ಲಿ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ. ಈ ವೇಳೆ ಠಾಣೆ ಎಎಸ್ಐ ವಿನಾಯಕ ನಾಯ್ಕ್, ಹೇಬಳೆ ಗ್ರಾಮ ಪಂಚಾಯತ್ ಪಿಡಿಒ ಮಂಜುನಾಥಗೊಂಡ, ಪೊಲೀಸ್ ಸಿಬ್ಬಂದಿಯಾದ ಅಂಬರೀಶ್ ಕುಂಬಾರಿ, ಕಿರಣ್ ಟಿಲಗಂಜಿ, ಸಮಾಜ ಸೇವಕ ಮಂಜು ಮುಟ್ಟಳ್ಳಿ ಹಾಗೂ ಲೈಫ್ ಕೇರ್ ಆಂಬ್ಯುಲೆನ್ಸ್ ಚಾಲಕ ವಿನಾಯಕ ನಾಯ್ಕ್ ಇದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.